ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಖಾಸಗಿ ಬಸ್ಸು ಮತ್ತು ಕಾರು ಅಪಘಾತವಾಗಿ ಒಂದೇ ಕುಟುಂಬದ 7 ಜನರು ಸಾವನ್ನಪ್ಪಿರುವಂಥ ದುರಂತವೊಂದು ನಡೆದಿದೆ. ನಾವಿವತ್ತು ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಲ್ಲಿದ್ದೇವೆ. ಸಿರ್ವಾರ್ ಪಟ್ಟಣದ ಪಟ್ಟಣ ಪಂಚಾಯಿತಿ ಸದಸ್ಯರಾದಂಥ ಕೃಷ್ಣ ನಾಯಕ್ ಅವರ ಕುಟುಂಬ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ತಾ ಇರ್ಬೋದು, ಅವರ ಮನೆ ಹತ್ರ ಈಗ ಒಂದು ರೀತಿಯಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗ್ಗೆ ಅಮಾವಾಸ್ಯೆ ಇರೋದರಿಂದ ತಿಂತಣಿಯ ಮೌನೇಶ್ವರ ದರ್ಶನಕ್ಕೆ ಹೋಗ್ತೇವೆ ಅಂತ ಕುಟುಂಬ ಸಮೇತರು ಎಲ್ಲರೂ ಕೂಡ ತಮ್ಮ ಮಕ್ಕಳು, ಅಳಿಯ ಮತ್ತು ಮೊಮ್ಮಕ್ಕಳನ್ನು ಕರ್ಕೊಂಡು ಅವರು ತಿಂತಣಿ ಮೌನೇಶ್ವರ ದರ್ಶನಕ್ಕೆ ತೆರಳಿದರು. ದರ್ಶನ ಮಾಡಿಕೊಂಡು ಮತ್ತೆ ಸಿರ್ವಾರ್ ಪಟ್ಟಣಕ್ಕೆ ವಾಪಸ್ ಆಗುವ ವೇಳೆ ಖಾಸಗಿ ಬಸ್ಗೆ ಕಾರು ಡಿಕ್ಕಿಯಾಗಿರೋದ್ರಿಂದ ಈ ಒಂದು ದುರಂತ ಸಂಭವಿಸಿದೆ. ಆ ದುರಂತದಲ್ಲಿ ಬಹುತೇಕ 4-5 ಜನರು ಸಜೀವ ದಹನ ಆಗಿರುವಂಥದ್ದು ತಿಳಿದು ಬರ್ತಾ ಇದೆ. ಸಿರ್ವಾರ ಪಟ್ಟಣ ಪಂಚಾಯಿತಿಯ ಸದಸ್ಯರಾದಂಥ ಕೃಷ್ಣ ನಾಯಕ್ ಮತ್ತು ಅವರ ಪತ್ನಿಯಾದಂಥ ಅನಂತ ಕಲಾ ಮತ್ತು ಅಳಿಯನಾದಂಥ ಶರಣಪ್ಪ ಮತ್ತು ಅವರ ಮಾತನ್ನು ಹೇಳಿ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಅಳಿಯ ಹೊಸದಾಗಿ ಕಾರ್ ಕೂಡ ಪರ್ಚೇಸ್ ಮಾಡಿದ್ರಂತೆ. ಆ ಕಾರ್ನಲ್ಲೇ ಅವರೆಲ್ಲರೂ ಕೂಡ ಪ್ರಯಾಣ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ನಾನು ಅವ್ರ ಕುಟುಂಬಸ್ಥರನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಮ್ಮ, ಏನಾಗಬೇಕು ಕೃಷ್ಣ ನಾಯಕು, ಹೇಗಾಯ್ತು ಈ ಘಟನೆ? ತಮ್ಮ ಆಗ್ಬೇಕ್ರಿ, ತಮ್ಮನ ನಿಂದ್ರವನ್ರಿ ದೇವಸ್ಥಾನಕ್ಕೆ ಹೋದಲ್ಲಿ ಆಗ್ಯದಂತದ್ರಿ. ನಮ್ಗಂತದ್ದು ಏನದು ಮೋಸನೇ ಅನ್ನಿಸ್ತದ್ರಿ. ಮೋಸ ನನ್ನ ತಮ್ಮ ಹಂಗೆ ಮಾಡೋನೇ ಅಲ್ಲ. ಒಂದು ಜೀವನ ಕಾಲಕ್ಕೂ ಹಂಗೆ ಆಗಿಲ್ಲ. ಬೆಂಗಳೂರು ಮೈಸೂರು ಹೋದ್ರೂ ಹಂಗೆ ಆಗಿಲ್ಲ. ನನ್ನ ಕರ್ಕೊಂಡೇ ಹೋಗ್ಯಾನ ರೀ. ಯಾವಾಗಲೂ ಫಂಕ್ಷನ್ ಇದ್ದಾಗ, ನಮ್ಮದು ಮೀಟಿಂಗ್ ಇದ್ದಾಗ ನಾನು ನಮ್ಮ ತಮ್ಮನಲ್ಲಿ ಇಂದನೇ ಹೋಗ್ಯಾನಿ ಕಾರಿನಾಗ. ಏನೋ ಒಂದು ಇದಾಗಿಲ್ರಿ. ಇದೇ ಫಸ್ಟ್ ಹೆಂಗಾದ್ದು ಮೋಸ ರೀ. ಯಾರ್ಯಾರಿದ್ರಮ್ಮ ಕಾರ್ನಾಗ? ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಗಂಡ ಹೆಂಡ್ತಿ, ಅವ್ರು ಹಳೆ ಇದ್ರಂತ್ರಿ. ಅಣ್ಣನ ಮಗಳು, ಅಣ್ಣನ ಮೊಮ್ಮಕ್ಕಳು. ಓಕೆ, ಇನ್ನು ಬೇರೆ ಬೇರೆ ಕುಟುಂಬಸ್ಥರು ಕೂಡ ಇದ್ದಾರೆ. ಎಲ್ಲರೂ ಕೂಡ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಘಟನೆ ನಡಿಬಾರ್ದಿತ್ತು, ಆದರೆ ನಡೆದೋಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅವರ ಮನೆಯಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಎಲ್ಲರೂ ಕೂಡ ಆಕ್ರಂದವನ್ನು ಹೊರಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಯ್ತಲ್ಲ, ನಮ್ಮ ಕಣ್ಣೆದುರೆ ಬೆಳೆದಂಥ ಕೃಷ್ಣ ನಾಯಕ್ ಅವರು ಅವರ ಕನಸಿನ ಮನೆ ಕೂಡ ತಾಜ್ ಮಹಲ್ ಮಾದರಿಯಲ್ಲಿ ಇರಬೇಕು ಅಂತ ಮನೆಯನ್ನು ಕಟ್ಟಿಸಿದರು. ಮನೆಯ ಉದ್ದಕ್ಕೂ ಕೂಡ ಅವರು ತಾಜ್ ಮಹಲ್ ಇರುವಂಥ ಚಿತ್ರಗಳನ್ನು ಕೂಡ ಬಿಡಿಸಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇಷ್ಟೊಂದು ಕನಸನ್ನು ಇಟ್ಕೊಂಡು ಇದ್ದಂಥವರು ಯಾವುದೇ ದಿನ ಅದು ಇರಲಿ, ಅವರು ದೇವರನ್ನು ನಂಬ್ಕೊಂಡಿರ್ತಿದ್ರು. ಅಂಥವರಿಗೆ ಹೀಗಾಯ್ತಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ಅವರ ಕುಟುಂಬಸ್ಥರಿದ್ದಾರೆ. ನಾನು ಅವ್ರ ಕುಟುಂಬಸ್ಥರನ್ನೇ ಮಾತಾಡಿಸ್ತೀನಿ ಅಂತ. ಏನಾಯಿತು ಮೇಡಮ್, ಯಾವಾಗಾಯಿತು ಈ ಘಟನೆ? ಇದು ಬೆಳಗ್ಗೆ ಆಗಿದೆ ರೀ. 9 ಗಂಟೆಗೆ ನಾವು ಫೋನ್ ಹಚ್ಚಿದ್ದೀವಿ ರೀ, ಮಾತಾಡಿದ್ರಿ ರೀ. ಅವಾಗ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಆಗಿರ್ಬೋದು ರೀ ನಮಗೆ ಅನಿಸಿದ ಮಟ್ಟಿಗೆ. ಈಗ 7 ಜನ ಡೆತ್ ಆಗ್ಯದ ಅನ್ನಕತ್ತಾರ. ಕೃಷ್ಣ ನಾಯಕ, ಅವ್ರ ಅಳಿಯ, ಮೊಮ್ಮಗ ಎಲ್ಲ ಸುಟ್ಟು ಕರ್ಕಲಾಗ್ಯಾರಂತ್ರಿ. ಅವ್ರು ಹೇಳ್ತಿದ್ದು ಅವ್ರ ಅಣ್ಣನ ಮಗಳ ಬಾಡಿ ಚಲೋ ಐತೆ, ಮತ್ತು ಅವ್ರ ಮಗಳು ಹಾಸ್ಪಿಟಲಲ್ಲಿ ಡೆತ್ ಆಗ್ಯದಂತೆ. ಇನ್ನೊಂದು ಕೂಸಿಂದ ಏನು ನಾಪತ್ತೆನೇ ಇಲ್ಲ ಅಂತ್ರಿ, ನಾಪತ್ತೆ ಇಲ್ಲ ಅಂತ್ರಿ. ಎಲುಬು ಸಿಗವಲ್ವಂತ್ರಿ, ಏನಂಬದೇ ಗೊತ್ತಿಲ್ಲ ಅಂತ್ರಿ. ಒಂದು ಮಗು ಉಳ್ದದಂತ್ರಿ, ನಿಧಿ ವಿಧಿ ಅಂಬದು. ಅಲ್ಲ, ಈಗ ಶ್ರೀನಿಧಿ ಅನ್ನೋದು ಉಳಿದಿದೆ ಅನ್ನುವಂಥದ್ದು. ಯಾರು ಹೋಗಿದಾರಮ್ಮ ನಿಮ್ಮೂರಲ್ಲಿಗೆ? ನಮ್ಮ ಅಣ್ಣನವ್ರು ಹೋಗ್ಯಾರ್ರಿ, ನಮ್ಮ ಹಸ್ಬೆಂಡ್ ಹೋಗ್ಯಾರ, ನಮ್ಮ ರಿಲೇಷನ್ಸ್ ಎಲ್ಲರೂ ಹೋಗ್ಯಾರ್ರಿ. ಓಕೆ, ಇನ್ನೂ ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈ ಘಟನೆ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ ಸರ್, ಈಗ ನಮ್ಮ ಮಾಮನವ್ರಿಗೆ ಮಾಡಿದ್ದು ಸರ್. ಈಗ ಅವ್ರು ಹೇಳಿದ್ರು ಸರ್, ಈಗ ನಮ್ಮ ಸಿಸ್ಟರ್ ಮಾತಾಡಿದ್ರು ಫೋನಲ್ಲಿ. ಸೊ ಇನ್ನೊಂದು ಕೂಸು ಬಗ್ಗೆ ಏನೋ ಮಾಹಿತಿ ಇಲ್ಲ ಅಂತ ಸರ್. ಇನ್ನೊಂದು ಕೂಸು ಉಳಿದದ, ಅದು ಹಾಸ್ಪಿಟ್ಲಿಗೆ ಗುಲ್ಬರ್ಗ ಶಿಫ್ಟ್ ಮಾಡ್ಬೇಕಂಬದು ಏನೋ ಕಳ್ಸಕೈತಾರಂತ ಸರ್. ಉಳಿಕೆದವರು ಎಲ್ಲ ಅಲ್ಲೇ ಇದ್ದಾರಂತ ಸರ್. ಹಿಂಗೆ ಎಷ್ಟು ಜನ ಹೋಗಿದ್ರಂತ ಸರ್? 8 ಜನ ಹೋಗ್ಯಾರ ಸರ್. ಅದು ಇನ್ನೂ ಒಂದು ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ, ಅಷ್ಟಾದ್ರೂ ಮಾಹಿತಿ ಸಿಕ್ಕಿಲ್ಲ ಸರ್. ಈಗ ಮಧ್ಯೆ ನಮ್ಮ ಮಾವನವ್ರಿಗೆ ಮಾತಾಡಿ ಸರ್, ಬೇಕೆ ನಂಬರ್ ಕೊಡ್ತೀನಿ, ಮಾತಾಡಿ ಸರ್ ಅಲ್ಲಿ ಅವ್ರಿಗೆ. ಕುಟುಂಬಸ್ಥರು ಹೇಳುವಂಥ ಮಾತು, ಕಾರಲ್ಲಿ 8 ಜನ ಹೋಗಿದ್ರು, ಆದರೆ 8 ಜನರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.